ರಾಜಕೀಯದ ಚಟುವಟಿಕೆಗಳ ಕಡೆ ಗಮನ ಕೊಡೋಣ. ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಇದೀಗ ಮುಂದಾಗಿದ್ದಾರೆ. ಮತ್ತೊಮ್ಮೆ ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬುವಂತೆ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕೂಡ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದಳಕ್ಕೆ ಬಲ ತುಂಬಲು ದಳಪತಿಗಳ ಪಣ. 2028ಕ್ಕೆ ನಮ್ದೇ ಸರ್ಕಾರ ಎಂದ ಎಚ್.ಡಿ.ಕೆ. ಜೆಡಿಎಸ್ ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಿದೆ. ರಾಮನಗರದಲ್ಲೇ ದಳಕ್ಕೆ ಒಂದು ಸೀಟ್ ಉಳಿದಿಲ್ಲ. ಬಲಿಷ್ಠ ನೆಲೆಗಳನ್ನ ಕಾಂಗ್ರೆಸ್ ನುಂಗಿ ನೀರು ಕುಡಿಯುತ್ತಿದೆ. ಆದ್ದರಿಂದ ದಳಪತಿಗಳು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜಿಸಿದ್ರು. ಆಗ ಗೌಡರ ಕುಟುಂಬ ಕಾಂಗ್ರೆಸ್ ವಿರುದ್ಧ ಗುಡುಗಿತ್ತು. ಸಿದ್ದರಾಮಯ್ಯಗೆ ಕಾದಿದೆ ಗ್ಯಾರಂಟಿ ಗುದ್ದು. ಯಾವ 2,000 ರೂಪಾಯಿ ಅದೆಂತ ಗೃಹಲಕ್ಷ್ಮಿ ಯೋಜನೆ ಇವ್ರು ಹಾಕಿ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ ಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ಇದೆಯಾ? ಏನ್ ನುಡಿದಂತೆ ನಡೆದಿದ್ದೀರಿ ಸ್ವಾಮಿ? ಏನ್ ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂತದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡಿಸಕ್ಕೆ ಹೇಳಿ ಅವರಿಗೆ. ಜಾತಿ ಗಣತಿ ವರದಿ ಪೂಜೆ ಮಾಡ್ತಿದ್ದೀರಾ? ಇನ್ನು ಜಾತಿ ಗಣತಿ ಆಹಾ, ಮುಖ್ಯಮಂತ್ರಿಗಳೇ ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ. ಆ ವರದಿ ತಗೋಬೇಡ ಅಂತ ಹೇಳಿ ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದಿರಲ್ಲಪ್ಪ, 140 ಜನ ನಿಮ್ ಜೊತೆಲಿ ಅವರಲ್ಲಪ್ಪ ಶಾಸಕರು. ನೀನ್ ಹಿಡ್ಕೊಂಡಿದ್ದಾರೆ ಯಾರಪ್ಪ? ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ. ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? 2028ಕ್ಕೆ ಬಿಜೆಪಿ ಜೆಡಿಎಸ್ ಸರ್ಕಾರ ಫಿಕ್ಸ್. ತಾಕತ್ ತಗೊಂಡಿಗೆ ನನ್ನ ಭಾಷಣ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳದ ಸರ್ಕಾರವೇ. ಸೀಟ್ ತರುವುದು ನನ್ನ ಜವಾಬ್ದಾರಿ. ನಮ್ದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ. ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸ್ ಅಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನ ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವ್ದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ. ನಿಖಿಲ್ಗೆ ನೀತಿ ಪಾಠ ಮಾಡಿದ ಗೌಡ್ರು. ಈ ಚಿಕ್ಕ ವಯಸ್ಸಿನಲ್ಲಿ 3 ಸಾರಿ ಚುನಾವಣೆಗೆ ನಿಂತು ಸೋತು ಅದೆಲ್ಲವನ್ನು ಲೆಕ್ಕಿಸ್ತೇನೆ. ನನಗೆ ತುಂಬಾ ಆನಂದ ಆಗುತ್ತೆ. ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಮುಂದಾಗಿದ್ದು ಅದರಲ್ಲಿ ಫಲಪ್ರದವಾಗ್ತಾರಾ, ಕಾಂಗ್ರೆಸ್ನ ಸವಾಲನ್ನ ಮೆಟ್ಟಿ ನಿಲ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಕೀಯದ ಚಟುವಟಿಕೆಗಳ ಕಡೆ ಗಮನ ಕೊಡೋಣ. ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಇದೀಗ ಮುಂದಾಗಿದ್ದಾರೆ. ಮತ್ತೊಮ್ಮೆ ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬುವಂತೆ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕೂಡ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದಳಕ್ಕೆ ಬಲ ತುಂಬಲು ದಳಪತಿಗಳ ಪಣ. 2028ಕ್ಕೆ ನಮ್ದೇ ಸರ್ಕಾರ ಎಂದ ಎಚ್.ಡಿ.ಕೆ. ಜೆಡಿಎಸ್ ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಿದೆ. ರಾಮನಗರದಲ್ಲೇ ದಳಕ್ಕೆ ಒಂದು ಸೀಟ್ ಉಳಿದಿಲ್ಲ. ಬಲಿಷ್ಠ ನೆಲೆಗಳನ್ನ ಕಾಂಗ್ರೆಸ್ ನುಂಗಿ ನೀರು ಕುಡಿಯುತ್ತಿದೆ. ಆದ್ದರಿಂದ ದಳಪತಿಗಳು ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜಿಸಿದ್ರು. ಆಗ ಗೌಡರ ಕುಟುಂಬ ಕಾಂಗ್ರೆಸ್ ವಿರುದ್ಧ ಗುಡುಗಿತ್ತು. ಸಿದ್ದರಾಮಯ್ಯಗೆ ಕಾದಿದೆ ಗ್ಯಾರಂಟಿ ಗುದ್ದು. ಯಾವ 2,000 ರೂಪಾಯಿ ಅದೆಂತ ಗೃಹಲಕ್ಷ್ಮಿ ಯೋಜನೆ ಇವ್ರು ಹಾಕಿ ಟ್ಯಾಕ್ಸ್ ರೀತಿ ನಾನು ಟ್ಯಾಕ್ಸ್ ಹಾಕಿದ್ರೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಟ್ಯಾಕ್ಸ್ ಹಾಕೊಂಡ್ ಬಂದವ್ರೆ. ಬೆಂಗಳೂರು ನಗರ ಬಡವರೇನಾದ್ರು ಬದುಕಲಿಕ್ಕಾಗುತ್ತಾ? ಆ ಪರಿಸ್ಥಿತಿ ಇದೆಯಾ?
ಏನ್ ನುಡಿದಂತೆ ನಡೆದಿದ್ದೀರಿ ಸ್ವಾಮಿ? ಏನ್ ನುಡಿದಿದ್ದೇ ನಡೆದಿದ್ದೇವೆ. ಮಾತು ಕೊಟ್ಟಿದ್ದು 5,000 ಕೋಟಿ ಇದೆ ಅಂತದ್ದು ಉತ್ತರ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ. 2 ವರ್ಷದಲ್ಲಿ 5,000 ಪ್ರತಿ ವರ್ಷದ ಕೊಟ್ಟವರ ಖರ್ಚಾಗಿದೆಯಾ? ಶ್ವೇತಪತ್ರ ಹೊರಡಿಸಕ್ಕೆ ಹೇಳಿ ಅವರಿಗೆ. ಜಾತಿ ಗಣತಿ ವರದಿ ಪೂಜೆ ಮಾಡ್ತಿದ್ದೀರಾ? ಇನ್ ಜಾತಿ ಗಣತಿ ಆಹಾ, ಮುಖ್ಯಮಂತ್ರಿಗಳೇ, ಪುಟ್ಟರಂಗ ಶೆಟ್ಟಿ ಕುಮಾರಸ್ವಾಮಿ ಹೆದರಿಸ್ಬಿಟ್ಟ, ಆ ವರದಿ ತಗೋಬೇಡ ಅಂತ ಹೇಳಿ. ಕುಮಾರಸ್ವಾಮಿ ಪುಟ್ಟರಂಗ ಶೆಟ್ಟಿನ ಎದುರಿಸ್ಬಿಟ್ಟ ಅಂತ ಹೇಳ್ತಿರಲ್ಲ. ಈ 2 ವರ್ಷದ ಮುಖ್ಯಮಂತ್ರಿ ಇದಿರಲ್ಲಪ್ಪ, 140 ಜನ ನಿಮ್ ಜೊತೆಲವರಲ್ಲಪ್ಪ ಶಾಸಕರು. ನೀನ್ ಹಿಡ್ಕೊಂಡಿದ್ದಾರೆ ಯಾರಪ್ಪ? ಜಾತಿ ಗಣತಿ ಅನುಷ್ಠಾನಕ್ಕೆ ತರಬೇಡ ಅಂತ ಹೇಳಿ. ಏನೇ ಆಗಲಿ ನಾನು ಜಾರಿಗೆ ತಂದೇ ತರ್ತೀನಿ ಅಂತ ಹೇಳಿದ್ರಲ್ಲ. 2 ವರ್ಷದಿಂದ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ? 2028ಕ್ಕೆ ಬಿಜೆಪಿ ಜೆಡಿಎಸ್ ಸರ್ಕಾರ ಫಿಕ್ಸ್. ತಾಕತ್ ತಗೊಂಡು ನನ್ನ ಭಾಷಣ ನೋಡಿದಾಗಲೇ ನಿಮ್ಗೆ ಅರ್ಥ ಆಗಿರಬಹುದು, ನನ್ನ ವಾಯ್ಸ್ ನೋಡಿ. ಅದರಿಂದ ಧೈರ್ಯವಾಗಿ ಹೊರಡಿ. ಈ ಬಾರಿ ಜನತಾದಳ ಸರ್ಕಾರವೇ. ಸೀಟ್ ತರುವುದು ನನ್ನ ಜವಾಬ್ದಾರಿ. ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ. ಯಾರು ಏನು ಹಂಚ್ಕೋಬೇಕಾಗಿಲ್ಲ. ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸ್ ಅಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ವೋ ಅತ್ತಿದ್ರೆ ತೆಗೆದಾಕ್ಬಿಡಿ. ಅದನ್ನ ಸೀಟ್ ತರೋದು ನನ್ನ ಜವಾಬ್ದಾರಿ. ಆದರೆ ನಾನು ಸೀಟ್ ಯಾವ್ದು ತಗೋಬೇಕು ಅಂತ ಹೊರಡ್ತೀನಿ, ಅಲ್ಲಿ ನೀವು ಶಕ್ತಿ ಬೆಳೆಸ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ. ನಿಖಿಲ್ಗೆ ನೀತಿ ಪಾಠ ಮಾಡಿದ ಗೌಡ್ರು. ಈ ಚಿಕ್ಕ ವಯಸ್ಸಿನಲ್ಲೇ 3 ಸಾರಿ ಚುನಾವಣೆಗೆ ನಿಂತು ಸೋತು ಅದೆಲ್ಲವನ್ನು ಲೆಕ್ಕಿಸ್ತೇನೆ. ನನಗೆ ತುಂಬಾ ಆನಂದ ಆಗುತ್ತೆ. ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಮುಂದಾಗಿದ್ದು ಅದರಲ್ಲಿ ಫಲಪ್ರದವಾಗ್ತಾರಾ, ಕಾಂಗ್ರೆಸ್ನ ಸವಾಲನ್ನ ಮೆಟ್ಟಿ ನಿಲ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜಕೀಯದ ಚಟುವಟಿಕೆಗಳ ಕಡೆ ಗಮನ ಕೊಡೋಣ. ಜೆಡಿಎಸ್ ನಾಯಕರು ಪಕ್ಷ ಸಂಘಟನೆಗೆ ಇದೀಗ ಮುಂದಾಗಿದ್ದಾರೆ ಮತ್ತೊಮ್ಮೆ. ಅದರಲ್ಲೂ ಎಚ್.ಡಿ. ಕುಮಾರಸ್ವಾಮಿ ಅವರು ಕಾರ್ಯಕರ್ತರಲ್ಲಿ ಹುಮ್ಮಸ್ ತುಂಬುವಂತೆ ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕೂಡ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ದಳಕ್ಕೆ ಬಲ ತುಂಬಲು ದಳಪತಿಗಳ ಪಣ. 2028ಕ್ಕೆ ನಮ್ದೇ ಸರ್ಕಾರ ಎಂದ ಎಚ್.ಡಿ.ಕೆ. ಜೆಡಿಎಸ್ ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಿದೆ. ರಾಮನಗರದಲ್ಲೇ ದಳಕ್ಕೆ 1 ಸೀಟ್